ಸಮಸ್ತ ಪ್ರೀತಿಯ ಕನ್ನಡ ಜನತೆಗೆ ಬ್ಯಾಚುಲರ್ ರೆಸಿಪಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಒಂದು ರೆಸಿಪಿ ಯಾವುದಪ್ಪ ಅನ್ನೋದಾದರೆ ನುಗ್ಗೆ ಹೂವಿನಿಂದ ಒಂದು ಅದ್ಭುತವಾದಂಥ ಎಗ್ ಬುರ್ಜಿನ ಮಾಡುವ ಈ ಒಂದು ರೆಸಿಪಿ ಏನಿದೆ ನಿಜಕ್ಕೂ ಅತ್ಯಂತ ಸುಲಭವಾಗಿ ಮಾಡ್ತಕ್ಕಂಥ ಒಂದು ರೆಸಿಪಿ ಆಗಿದೆ. ಆರೋಗ್ಯದಾಯಕ ಅಂದರೆ ಹೆಲ್ದಿ ರೆಸಿಪಿ ಕೂಡ ಇದಾಗಿರುತ್ತೆ. ಈ ಒಂದು ಅದ್ಭುತವಾದಂಥ ನುಗ್ಗೆ ಹೂವಿನ ಎಗ್ ಬುರ್ಜಿನ ಮಾಡೋದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಬರುವ ಬನ್ನಿ. ನಾನು 100 ಗ್ರಾಮಷ್ಟು ನುಗ್ಗೆ ಹೂವನ್ನು ತೊಗೊಂಡಿದ್ದೀನಿ. ಒಂದು ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ. 2 ಮೊಟ್ಟೆನ ತೊಗೊಂಡಿದ್ದೀನಿ. ಇದೆಲ್ಲದರ ಹೊರತಾಗಿ ನಮಗೆ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಅರಶಿನ ಬೇಕಾಗಿರುತ್ತೆ. ಎಲ್ಲನೂ ಒಂದೊಂದು ಚಿಟಿಕೆ ತಗೊಳ್ಳಿ. ಬನ್ನಿ ಇನ್ನೇಕೆ ತಡ ಈ ಒಂದು ಅದ್ಭುತವಾದಂಥ ನುಗ್ಗೆ ಹೂವಿನ ಎಗ್ ಬುರ್ಜಿನ ಯಾವ ಥರ ಮಾಡೋದಂತ ನೋಡ್ಕೊಂಬರುವ. ಮೊದಲಿಗೆ ನಾನು ಪ್ಯಾನ್ನ ಬಿಸಿಗಿಟ್ಕೊಂಡಿದ್ದೀನಿ. ಇದಕ್ಕೆ 2 ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಎಣ್ಣೆ ಬಿಸಿಯಾಗಿದೆ. ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಇವಾಗ ಜೀರಿಗೆ, ಸಾಸಿವೆ ಮತ್ತು ಸ್ವಲ್ಪ ಅರಿಶಿಣ ಪುಡಿನ ಹಾಕ್ಕೊತಾ ಇದ್ದೀನಿ. ಸಾಸಿವೆನ ಹಾಕ್ಕೊಂಡಿದ್ದೀನಿ, ಜೀರಿಗೆನ ಕೂಡ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಅರಿಶಿಣ ಹಾಕ್ಕೊತಾ ಇದ್ದೀನಿ. ಇವಾಗ ಒಂದು ಸ್ವಲ್ಪ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದ ನಂತರ ಇದಕ್ಕೆ ನುಗ್ಗೆ ಹೂವನ್ನು ಹಾಕೋಬೇಕಾಗಿರುತ್ತೆ. ನುಗ್ಗೆ ಹೂವನ್ನು ಹಾಕ್ಬಿಟ್ಟು ಅದನ್ನು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗಿರುತ್ತೆ. ನೋಡಿ ಏನು ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ನುಗ್ಗೆ ಹೂವು ಅದ್ಭುತವಾಗಿ ಕಾಣಿಸ್ತಾ ಉಂಟು. ಈ ಥರ ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲ ಅಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಗ್ಯಾಸ್ ಫ್ಲೇಮ್ನ ಮೀಡಿಯಮ್ ಲೋಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರಿಗೆ ಬಂದ ತಕ್ಷಣ ಇದಕ್ಕೆ ಮೊಟ್ಟೆನ ಹಾಕಬೇಕಾಗಿರುತ್ತೆ. ಇವಾಗ ಸ್ವಲ್ಪ ಬೆಂದಿದೆ ನುಗ್ಗೆ ಹೂವು. ಈ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ನಾನು ಆವಾಗಲೇ ಹೇಳೋದನ್ನು ಮರೆತೆ, ಉಪ್ಪನ್ನು ರುಚಿಗೆ ತಕ್ಕಷ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ಉಪ್ಪು ಹಾಕಿದ ಮೇಲೆ ಒಂದು ಸರ್ತಿ ಈ ಥರ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೋಡಿ ಸ್ವಲ್ಪ ಬೆಂದಿದೆ. ನಾನು ಮೊಟ್ಟೆನ ಹಾಕ್ಕೊತಾ ಇದ್ದೀನಿ. ನೋಡಿ 2 ಮೊಟ್ಟೆನ ಹಾಕ್ಕೊಂಡಿದ್ದೀನಿ. ಇವಾಗ ಈ ಮೊಟ್ಟೆ ಹಾಕ್ಕೊಂಡಿರೋದನ್ನ ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗಿರುತ್ತೆ. ಇವಾಗ ಈ ಥರ ಅಡಿಯಿಂದ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಮೊಟ್ಟೆ ಎಲ್ಲ ಒಂದು ಹೂವಿಗೂ ಕೂಡ ನೀಟಾಗಿ ಕೂತ್ಕೊಳ್ಳುತ್ತೆ. ಆವಾಗ ಈಕ್ವಲಾಗಿ ಟೇಸ್ಟ್ ಸಿಗುತ್ತೆ ನಿಮಗೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ. ನೋಡಿ ನಾನು ಮೊಟ್ಟೆನ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಯಾವ ಥರ ಕಾಣಿಸ್ತಾ ಉಂಟು ನೋಡಿ. ಕ್ಲೀನಾಗಿ ಎಲ್ಲ ಹೂವಿಗೂ ಕೂಡ ಮೊಟ್ಟೆ ಅಪ್ಲೈ ಆಗಿದೆ ಅಂದ್ಕೊಳ್ಳಿ. ಇವಾಗ ನಾನು ಸ್ವಲ್ಪ ಪೆಪ್ಪರ್ನ ಮೇಲ್ಗಡೆ ಸ್ಪ್ರಿಂಕಲ್ ಮಾಡ್ಕೊತಾ ಇದ್ದೀನಿ. ಇದು ನಿಮಗೆ ಆಪ್ಷನಲ್ ಆಗಿರುತ್ತೆ. ಬೇಕಿದ್ರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಪೆಪ್ಪರ್ ಹಾಕೋದ್ರಿಂದ ನಿಮಗೆ ಸ್ವಲ್ಪ ಫ್ಲೇವರ್ ಆ್ಯಡ್ ಆಗುತ್ತೆ. ಅದಕ್ಕೋಸ್ಕರ ಅಂತ ನಾನು ಪೆಪ್ಪರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡಿ ಯಾವ ಥರ ಕಾಣಿಸ್ತಾ ಇದೆ. ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕಲರ್ ಬಂದಿದೆ ಅಂದ್ಕೊಳ್ಳಿ. ಅದ್ಭುತವಾಗಿಯೇ ಕಾಣಿಸ್ತಾ ಇದೆ. ಇದನ್ನು ಪೆಪ್ಪರ್ ಹಾಕಿದ ಮೇಲೆ 1 ನಿಮಿಷಗಳ ಕಾಲ ಕರೆಕ್ಟಾಗಿ ಬೇಯೋದಕ್ಕೆ ಬಿಡಿ. ಓಹೋ ನೋಡಿ ಅದ್ಭುತವಾದಂಥ ನುಗ್ಗೆ ಹೂವಿನ ಎಗ್ ಬುರ್ಜಿ ರೆಡಿಯಾಗಿದೆ ಅಂದ್ಕೊಳ್ಳಿ. ಏನು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಗುರು. ನಿಜವಾಗ್ಲೂ ಸಕ್ಕತ್ ಅಂದರೆ ಸಕ್ಕತ್ ಕಾಣಿಸ್ತಾ ಇದೆ. ಈ ಒಂದು ರೆಸಿಪಿ ಒಂದು ತುಂಬ ಅಂದರೆ ತುಂಬ ಹೆಲ್ದಿ ರೆಸಿಪಿ ಆಗಿರುತ್ತೆ. ಈ ಒಂದು ನುಗ್ಗೆ ಹೂವಲ್ಲಿ ನಿಮಗೆ ವಿಟಮಿನ್ ಎ ಸಿಗುತ್ತೆ. ಅದಲ್ಲದೆ ಕಣ್ಣಿಗೂ ಕೂಡ ತುಂಬ ಒಳ್ಳೆಯದಾಗಿರುತ್ತೆ.
ಅದನ್ನು ಬಿಟ್ಟು ನಿಮ್ಮ ಬಾಡಿ ಇಮ್ಯುನಿಟಿ ಸಿಸ್ಟಮ್ನ ಕೂಡ ಇಂಪ್ರೂವ್ ಮಾಡುತ್ತೆ. ಅದರ ಜೊತೆಗೆ ನಿಮ್ಮ ಬೋನ್ನ ಕೂಡ ಸ್ಟ್ರೆಂತ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಅದನ್ನು ಬಿಟ್ಟು ಇನ್ನೊಂದು ಬೆನಿಫಿಟ್ಟು ಮೇನಾಗಿ ಏನಪ್ಪ ಅಂದರೆ ನಿಮ್ಮ ಹಾರ್ಟ್ಗೂ ಕೂಡ ತುಂಬ ಅಂದರೆ ತುಂಬ ಒಳ್ಳೆಯದಾಗಿರುತ್ತೆ. ಸೊ ಈ ಒಂದು ಅದ್ಭುತವಾದಂಥ ಹೆಲ್ದಿ ರೆಸಿಪಿನ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಈ ಒಂದು ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಚಾನಲ್ಗೆ ಹೊಸದಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತು ಸಿಗುವ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಈಟ್ ಹೆಲ್ದಿ, ಸ್ಟೇ ಸೇಫ್, ಬೈ ಫಾರ್ ನೌ.